ಪಹಲ್ಗಾಮ್ ದಾಳಿಯ ನಂತರ ಡ್ರೈ ಫ್ರೂಟ್ಸ್ ಬೆಲೆಯಲ್ಲಿ ಭಾರೀ ಏರಿಕೆ ಆಗಿದೆ. ದಾಳಿಯ ನಂತರ ಡ್ರೈ ಫ್ರೂಟ್ಸ್ ಸಾಗಾಟಕ್ಕೆ ತೀವ್ರ ತೊಂದರೆ ಆಗ್ತಾ ಇದೆ. ನೋಡಿ, ಡ್ರೈ ಫ್ರೂಟ್ಸ್ ರೇಟು ಜಾಸ್ತಿ ಆಗಿದೆ. ಈಗ ಯಾರ್ಯಾರು ಡಯಟು ಜಿಮ್ ಅಂತ ಮಾಡ್ತಾ ಇದ್ದೀರೋ ಅವ್ರಿಗೆ ಎಫೆಕ್ಟ್ ಕಾಡುತ್ತೆ. ಇದು ಭಾಳ ತೊಂದರೆ ಆಗ್ತಾ ಇದೆ ಅದನ್ನ ಸಾಗಾಟ ಮಾಡಲಿಕ್ಕೆ. ಕಾಶ್ಮೀರ ಮಾರ್ಗವಾಗಿ ಡ್ರೈ ಫ್ರೂಟ್ಸ್ ಪೂರೈಕೆ ಸ್ಥಗಿತ ಆಗಿಬಿಟ್ಟಿದೆ. ಯಾಕಂದರೆ ಅಲ್ಲಿಂದ ಜಾಸ್ತಿ ಕಳಿಸ್ಕೊಡ್ತಾ ಇದ್ರು. ಬಾದಾಮಿ, ವಾಲ್ನಟ್ಟು ಮತ್ತು ಅಪ್ರಿಕಾಟ್ ಬೆಲೆಯಲ್ಲಿ ತೀವ್ರ ಏರಿಕೆ ಕಂಡು ಬಂದಿದೆ. ಹಸಿ ಹಣ್ಣುಗಳಾದಂತಹ ಚೆರ್ರಿ, ಪಾಮು, ಪಿಯರ್ಸು ಪೂರೈಕೆ ಕಂಪ್ಲೀಟಾಗಿ ಬಂದಾಗ್ಬಿಟ್ಟಿದೆ. ಅಫ್ಘಾನಿಸ್ತಾನದಿಂದಲೂ ಕೂಡ ಪೂರೈಕೆ ಆಗುತ್ತಾ ಇತ್ತು ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ಗಳು. ಅಠಾರಿ ವಾಘಾ ಗಡಿ ಬಂದಾಗಿದೆ. ಈಗ ಅಲ್ಲಿ ಕಂಪ್ಲೀಟಾಗಿ ಸ್ಥಗಿತ ಆಗಿರೋದ್ರಿಂದಾಗಿ ಈಗ ಇದ್ದಂತಹ ಸ್ಟಾಕ್ ಏನಿದೆ ಅದರ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾದರೆ ಎಷ್ಟು ದರ ಜಾಸ್ತಿ ಆಗಿದೆ ನೋಡ್ತಾ ಹೋಗೋಣ. ದಾಳಿ ಬಳಿಕ ಪಹಲ್ಗಾಮ್ ಶ್ರೀನಗರ ಸಂಪರ್ಕ ರಸ್ತೆಗಳು ಬಂದಾಗಿದ್ದಾವೆ. ಅಠಾರಿ ವಾಘಾ ಗಡಿಯನ್ನು ಕಂಪ್ಲೀಟ್ ಆಗಿ ಈಗ ಮುಚ್ಚಲಾಗಿದೆ. ವ್ಯಾಪಾರ ವಹಿವಾಟು ಅದೇ ಮಾರ್ಗವಾಗಿ ನಡೀಬೇಕಾಗಿತ್ತು, ಆದರೆ ಈಗ ಯಾವುದೇ ಸಾಗಾಟ ನಡೀತಾ ಇಲ್ಲ. ಅಲ್ಲಿ ಕಾಶ್ಮೀರದಿಂದ ಪೂರೈಕೆ ಆಗ್ತಾ ಇತ್ತು ವಾಲ್ನಟ್ಟು ಮತ್ತು ಎಣ್ಣೆ, ಬಾದಾಮಿ ಎಣ್ಣೆ, ಇದೆಲ್ಲವೂ ಕೂಡ ಪೂರೈಕೆ ಈಗ ಸ್ಥಗಿತ ಮಾಡಲಾಗಿದೆ. ಚಿಕ್ಕ ಮಕ್ಕಳಿಗೆ ಪಾಲಿಷ್ ಮಾಡಲು ಬಳಸುವ ವಾಲ್ನಟ್ಟು, ಬಾದಾಮಿ ಎಣ್ಣೆ, ಆಮೇಲೆ ಗರ್ಭಿಣಿಯರು ಹೆಚ್ಚಾಗಿ ಬಳಸುವಂತಹ ಕೇಸರಿ ಪೂರೈಕೆ ಬಹುತೇಕವಾಗಿ ಸ್ಥಗಿತವಾಗಿದೆ. ಭಾಳ ತೊಂದರೆ ಆಗ್ತಾ ಇದೆ. ಈಗ ರೇಟ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ ಡ್ರೈ ಫ್ರೂಟ್ಸ್ದು. ಅಫ್ಘಾನಿಸ್ತಾನದಿಂದಲೂ ಕೂಡ ಒಣಗಿದ ಹಣ್ಣುಗಳನ್ನು ಕೂಡ ತರಿಸಿಕೊಳ್ಳಲಾಗ್ತಾ ಇತ್ತು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಕಲೀಗ ಸೌಖ್ಯ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ಸೌಖ್ಯ, ನೋಡ್ತಾ ಇದ್ದೀವಿ ಪಹಲ್ಗಾಮ್ ದಾಳಿ ಆದಮೇಲೆ ವ್ಯಾಪಾರ, ಆರ್ಥಿಕತೆ ಮೇಲೆ ಸಿಕ್ಕಾಪಟ್ಟೆ ಹೊಡೆತ ಬೀಳ್ತಾ ಇದೆ. ಪಾಕಿಸ್ತಾನದ ಪರಿಸ್ಥಿತಿ ನೋಡ್ತಾ ಇದ್ರು. ಬಟ್ ಈಗ ಡ್ರೈ ಫ್ರೂಟ್ಸ್ ಅನ್ನುವಂಥದ್ದು ನಾವು ನೋಡೋದಾದರೆ ಬೆಲೆಗಳ ಏರಿಳಿತ ಮತ್ತು ಸಾಗಾಟಕ್ಕೆ ಬ್ರೇಕ್ ಬಿದ್ದಿದೆ. ಇದು ಯಾವಾಗ ಸಹಜ ಸ್ಥಿತಿಗೆ ಬರುತ್ತೆ? ಎಷ್ಟು ದಿನಗಳ ಕಾಲ ಹೀಗೆ ಈ ಪರಿಸ್ಥಿತಿ ಇರುತ್ತೆ ಅಂತ? ಪ್ರಭು, ಈಗಾಗಲೇ ಇಲ್ಲಿವರೆಗೂ ಕೂಡ ಪ್ರತಿ ತಿಂಗಳು ಕೂಡ 600 ಕೋಟಿ ರೂಪಾಯಿಯಷ್ಟು ವ್ಯಾಪಾರ ವಹಿವಾಟು ನಡೀತಾ ಇತ್ತು. ಅದು ಈ ಒಂದು ಡ್ರೈ ಫ್ರೂಟ್ಸ್ಗೆ ಸಂಬಂಧಪಟ್ಟಂತೆ. ಆದ್ರೀಗ ಈ ಒಂದು ಡ್ರೈ ಫ್ರೂಟ್ಸ್ ಸಮರ ಶುರುವಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಕಾರಣ ಯಾಕಪ್ಪ ಅಂತಂದರೆ ಈಗಾಗಲೇ ಶ್ರೀನಗರ, ಪಹಲ್ಗಾಮ್ ಸಂಪರ್ಕ ಮಾಡುವಂಥ ಎಲ್ಲ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ಜೊತೆಗೆ ಈ ವಾಘಾ ಗಡಿಯನ್ನು ಕೂಡ, ಅಠಾರಿ ಗಡಿಯನ್ನು ಕೂಡ ಬಂದ್ ಮಾಡಲಾಗಿದೆ. ಈ ಮೂಲಕ ಏನು ರಫ್ತು ಆಮದು ಆಗ್ತಾ ಇತ್ತು ಅದೆಲ್ಲವಕ್ಕೂ ಕೂಡ ಕಡಿವಾಣ ಹಾಕಲಾಗಿದೆ. ಹೀಗಾಗಿ ಈ ಜಮ್ಮುವಿನಿಂದ ಕಾಶ್ಮೀರದಿಂದ ಜಮ್ಮು ಮಾರುಕಟ್ಟೆಗೆ ಒಂದಷ್ಟು ಡ್ರೈ ಫ್ರೂಟ್ಸ್ಗಳು ಬರ್ತಾ ಇದ್ವು. ಅಲ್ಲಿಂದ ನವದೆಹಲಿಗೆ, ಅಲ್ಲಿನ ಮಾರುಕಟ್ಟೆಗೆ ಎಲ್ಲ ಡ್ರೈ ಫ್ರೂಟ್ಸ್ಗಳು ಕೂಡ ಆಮದಾಗ್ತಾ ಇತ್ತು. ಅಲ್ಲಿಂದ ದೇಶದ ವಿವಿಧ ಮಾರುಕಟ್ಟೆಗಳಿಗೆ ಸಾಗಾಟ ಆಗ್ತಾ ಇತ್ತು. ಬೆಂಗಳೂರಿಗೆ ನೋಡೋದಾದ್ರೆ ಪ್ರತಿ ತಿಂಗಳು 600 ಕೋಟಿಯಷ್ಟು ವಹಿವಾಟು ನಡೀತಾ ಇತ್ತು ಬರೀ ಡ್ರೈ ಫ್ರೂಟ್ಸ್ಗೆ ಸಂಬಂಧಪಟ್ಟಂತೆ. ಇಲ್ಲಿನ ತರಕಾರಿಗಳನ್ನ, ಅಂದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ 50% ತರಕಾರಿಗಳನ್ನ ವಹಿವಾಟು ಮಾಡಲಾಗ್ತಾ ಇತ್ತು, ಅಲ್ಲಿ ಕಳಿಸ್ಕೊಡ್ತಾ ಇದ್ರು. ಅಲ್ಲಿಂದ ಇಲ್ಲಿಗೆ ಡ್ರೈ ಫ್ರೂಟ್ಸ್ ಅಂತ ಬಂದಾಗ ಈ ಅಪ್ರಿಕನ್ ಫ್ರೂಟ್ ಇರ್ಬೋದು, ಬಾದಾಮಿ, ಗೋಡಂಬಿ, ಹೀಗೆ ಬೇರೆ ಬೇರೆ ರೀತಿಯ ವಾಲ್ನಟ್ ಇರ್ಬೋದು, ಚೆರ್ರಿ, ಪಾಮ್, ಪಿಯರ್ಸ್ನಂತೆ ಅನೇಕ ಹಣ್ಣುಗಳನ್ನು, ಹಸಿ ಹಣ್ಣು ಇರ್ಬೋದು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲವನ್ನು ಕೂಡ ಅಲ್ಲಿಂದ ಇಲ್ಲಿಗೆ ಆಮದು ಮಾಡ್ಕೊಳ್ತಾ ಇದ್ರು. ಈಗ ದಿಢೀರ್ ಅಂತ ಬೆಲೆ ಏರಿಕೆ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ, ಅಲ್ಲಿಂದ ಕಾಶ್ಮೀರದಿಂದ ಜಮ್ಮು ಮಾರುಕಟ್ಟೆಗೆ, ಜಮ್ಮುವಿನಿಂದ ದೆಹಲಿ ಮಾರುಕಟ್ಟೆಗೆ ಬರಬೇಕಾಗಿದ್ದಂಥ ಡ್ರೈ ಫ್ರೂಟ್ಸ್ಗಳು ಈಗ ಬರ್ತಾ ಇಲ್ಲ. ಹಾಗಾಗಿ ಈಗ ಕೃತಕ ಅಭಾವವನ್ನು ಸೃಷ್ಟಿಸುವಂಥ ಕೆಲಸವನ್ನು ವರ್ತಕರು ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ. ಅಂದ್ರೆ ಈಗ ಸದ್ಯಕ್ಕೆ ವಹಿವಾಟು ನಡೆದೇ ಇರೋದ್ರಿಂದ ಈಗ ಎಷ್ಟು ಡ್ರೈ ಫ್ರೂಟ್ಸ್ ಅವ್ರ ಹತ್ರ ಇದೆಯೋ ಅದಕ್ಕೆ ಹೆಚ್ಚಿನ ಬೆಲೆಯನ್ನ ಕೊಟ್ಟು ಮಾರಾಟ ಮಾಡಬೇಕು ಅನ್ನೋದು ಅವರ ಒಂದು ಉದ್ದೇಶ. ಈ ಹಿಂದೆ ಕೂಡ ನೀವು ನೋಡಿರ್ತೀರಾ, ಬೆಲೆ ಯಾವಾಗ ಹೆಚ್ಚಾಗುತ್ತೆ ಅಂದರೆ ಬೇಡಿಕೆ ಹೆಚ್ಚಾದಂತೆ ಬೆಲೆ ಹೆಚ್ಚಾಗುತ್ತೆ. ಜೊತೆಗೆ ಏನಾದರೂ ಬೆಲೆ ಏರಿಕೆ ಆಗುತ್ತೆ ಅನ್ನುವಂಥ ಸಾಧ್ಯತೆಗಳಿದ್ದಾಗ ಗ್ರಾಹಕರೇನಿದ್ದಾರೆ ಇರುವಂತಹ ಸಂದರ್ಭದಲ್ಲಿ ಈರುಳ್ಳಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಈ ಸಂದರ್ಭದಲ್ಲಿ ನೀವು ನೋಡಿರ್ತೀರಾ ಹೇಗೆ ಸ್ಟಾಕ್ ಮಾಡ್ತಾರೆ ಅಂತ. ಅದೇ ರೀತಿಯಾಗಿ ಇಲ್ಲೂ ಕೂಡ ಡ್ರೈ ಫ್ರೂಟ್ಸ್, ಬಾದಾಮಿ, ವಾಲ್ನಟ್, ಚೆರ್ರಿ ಇರ್ಬೋದು, ಬೇರೆ ಬೇರೆ ಫ್ರೂಟ್ಸ್ಗಳು ಅಲ್ಲಿಂದ ಇಲ್ಲಿಗೆ ಆಮದಾಗ್ತಾ ಇದ್ವಲ್ಲ, ಆ ಸಂದರ್ಭದಲ್ಲಿ ಯಥೇಚ್ಛವಾಗಿ ಜನರು ತೆಗೆದುಕೊಳ್ತಾ ಇದ್ರು. ಬಟ್ ಈಗ ಅಲ್ಲಿಂದ ಇಲ್ಲಿಗೆ ಬರ್ತಾ ಇಲ್ಲ. ಹಾಗಾಗಿ ಡ್ರೈ ಫ್ರೂಟ್ಸ್ ಬರ್ದೇ ಇದ್ರೆ ಏನ್ ಕತೆ ಅಂತೇಳಿ. ಆದ್ರೆ ಇದೇನೋ ಅತ್ಯವಶ್ಯಕ ವಸ್ತು ಅಲ್ಲ. ಕೆಲವರು ಶ್ರೀಮಂತರು ಏನಿರ್ತಾರೆ, ಅಥವಾ ಜಿಮ್ ಮಾಡುವಂಥವ್ರು ಏನಿರ್ತಾರೆ, ತಮ್ಮ ದೇಹವನ್ನು ದಂಡಿಸುವಂಥವ್ರು ಏನಿರ್ತಾರೆ, ಡಯಟ್ ಮಾಡುವಂಥವ್ರು ಏನಿರ್ತಾರೆ, ಅವ್ರು ಇದ್ರ ಮೇಲೆ ಅವಲಂಬನೆ ಇಟ್ಕೊಂಡಿರ್ತಾರೆ. ಇನ್ನು ವಾಲ್ನಟ್ ಹಾಗೂ ಬಾದಾಮಿ ಎಣ್ಣೆ ಅಂತ ಬಂದಾಗ ಚಿಕ್ಕ ಮಕ್ಕಳಿಗೆ, ಶಿಶುವಿಗೆ ಪಾಲಿಶ್ ಮಾಡೋದಕ್ಕೆ ಅಥವಾ ಮಗುವಿಗೆ ಮಸಾಜ್ ಮಾಡೋದಕ್ಕೆ ಅಂತ ಬಳಸ್ತಾರೆ. ಇನ್ನು ಕೇಸರಿ ಅಂತ ಬಂದಾಗ ಗರ್ಭಿಣಿಯರಿಗೆ ಬಳಕೆ ಮಾಡಲಾಗುತ್ತೆ. ಹೀಗಾಗಿ ಇದ್ರ ಬಗ್ಗೆ ಒಂದಷ್ಟು ಆತಂಕ ಕೂಡ ಶುರುವಾಗ್ತಾ ಇದೆ. ಇದ್ರ ಮೇಲೆನೆ ಡಿಪೆಂಡ್ ಆದ
ಬೇಕಾದಂಥವರಿಗೆ. ಬಟ್ ವರ್ತಕರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು, ಈ ಒಂದು ಪರ್ಯಾಯ ಮಾರ್ಗವಾಗಿ ಅಫ್ಘಾನ್ನಿಂದ ಡ್ರೈ ಫ್ರೂಟ್ಸನ್ನು ತರಿಸ್ಬೇಕು, UAE ಹಾಗೂ ಇರಾಕ್ನಿಂದ ಆಮದು ಮಾಡಿಕೊಳ್ಬೇಕು ಅಂತ ದೊಡ್ಡ ಮಟ್ಟದ ವರ್ತಕರು ಒಂದು ಯೋಜನೆಯನ್ನು ಇಟ್ಕೊಂಡಿದ್ದಾರಂತೆ. ಆ ಯೋಜನೆ ಅಕಸ್ಮಾತ್ ಇಲ್ಲಿ ಬೆಲೆ ಏರಿಕೆ ಕಡಿಮೆ ಆಗಲಿಲ್ಲ ಅಂದರೆ ಅದನ್ನು ಅಪ್ಲೈ ಮಾಡ್ಕೋತಾರೆ. ಅಕಸ್ಮಾತ್ ಏನಾದರೂ ಬೆಲೆ ಏರಿಕೆ ಕಡಿಮೆ ಆಯಿತು ಅಂತ ಅಂದರೆ, ಎಂದಿನಂತೆ ಈ ಬಿಗುವಿನ ವಾತಾವರಣ ಸರಿ ಹೋಯಿತು ಅಂತ ಅಂದರೆ ಮತ್ತೆ ಅಲ್ಲಿಂದ ವ್ಯಾಪಾರ ವಹಿವಾಟನ್ನು ಬೇರೆ ಬೇರೆ ಕಡೆಯಿಂದ, ಇನ್ನು ಈ ಮಂಗಳೂರಿಂದ ಬರುವಂಥ ಗೋಡಂಬಿ ಇರ್ಬೋದು ಅಥವಾ ಸೌದಿ ಅರೇಬಿಯಾದಿಂದ ಬರುವಂಥ ಖರ್ಜೂರ ಏನಿದೆ ಅವುಗಳ ರೇಟ್ನಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ಅವುಗಳ ಪೂರೈಕೆನೂ ಆಗ್ತಾ ಇದೆ, ಹಾಗೆ ರೇಟ್ಗಳು ಕೂಡ ಹಾಗೆ ತಟಸ್ಥವಾಗಿನೇ ಉಳ್ಕೊಂಡಿದೆ. ಇನ್ನು ಆ ದೇಶದಿಂದ ರಫ್ತಾಗುವಂಥದ್ದು ಅಂದರೆ ಇಲ್ಲಿಗೇನು ಆಮದು ಮಾಡ್ಕೊಳ್ತಾ ಇದ್ರಲ್ಲ ಅವುಗಳ ಮೇಲೆ ಅಷ್ಟೇ ಬೆಲೆ ಏರಿಕೆ ಆಗ್ತಾ ಇದೆ. ಸದ್ಯಕ್ಕೆ ಇದೊಂದು ರೀತಿಯಾಗಿ ಕೃತಕ ಅಭಾವ ಸೃಷ್ಟಿಸುವಂಥ ವಾತಾವರಣ. ಜನರು ಸ್ವಲ್ಪ ವೆಯ್ಟ್ ಮಾಡಿದರೆ ಬೆಲೆ ತಗ್ಲೂಬಹುದು ಅಥವಾ ಏರಿಕೆನೂ ಆಗ್ಬಹುದು. ಒಂದು ಸ್ವಲ್ಪ ಕಾಲ ಕಾಯಬೇಕಾಗುತ್ತೆ ಪ್ರಭು. ಥ್ಯಾಂಕ್ ಯು ಸುಖೆ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಸಹಕಾರ ಕೊಡಬೇಕು ಪ್ರತಿಯೊಬ್ಬ ಭಾರತೀಯರು ಕೂಡ. ಏನು ಡ್ರೈ ಫ್ರೂಟ್ಸ್ ತಿಂದಿದ್ರೆ ಏನಾಗ್ಬಿಡುತ್ತೆ, ಆಯಿತು ರೇಟ್ ಜಾಸ್ತಿ ಆಗಿದೆ, ಕಡಿಮೆ ಆಗ್ತಾ ಇರುತ್ತೆ, ಜಾಸ್ತಿ ಆಗ್ಬೋದು, ಪರಿಸ್ಥಿತಿ ಸರಿ ಇಲ್ಲ ರೀ, ರಾಜತಾಂತ್ರಿಕವಾಗಿ ನಾವು ಹೊಡೆತ ಕೊಟ್ಟಿದ್ದೇವೆ, ಗಡಿ ಬಂದ್ ಮಾಡಿದ್ದೇವೆ, ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ದೇಶ ಅಂತ ಬಂದಾಗ. ಇಸ್ರೇಲು ಉಕ್ರೇನ್ ನೋಡಿ ಕಲಿಬೇಕ್ರಿ. ಅಲ್ಲಿ ನೋಡ್ರಿ ಯುದ್ಧ ಅಂತ ಬಂದಾಗ ಪ್ರತಿಯೊಬ್ಬರು ಗನ್ ಹಿಡ್ಕೊಂಡು ಹೋಗ್ತಾರೆ ಸಾರ್ವಜನಿಕರು. ನಮ್ಮಲ್ಲಿ ಇಷ್ಟು ಮಾಡೋಕ್ಕಾಗಲ್ವಾ, ಡ್ರೈ ಫ್ರೂಟ್ಸ್ ಬಿಡೋಕ್ಕಾಗಲ್ವಾ ಸ್ವಲ್ಪ ದಿನ? ನೋಡಿ ರೇಟ್ಗಳು ನೋಡ್ತಾ ಇದ್ದೀವಿ ನಾವು. ಕಾಶ್ಮೀರಿ ಜೇನುತುಪ್ಪ ಹಿಂದಿನ ದರ 600 ರೂಪಾಯಿ ಇತ್ತು, ಈಗ 900 ರೂಪಾಯಿ ಆಗಿದೆ, 300 ರೂಪಾಯಿ ಜಾಸ್ತಿ ಆಗಿದೆ. ಕಾಶ್ಮೀರಿ ಗಾರ್ಲಿಕ್ಕು ಅದು ಗೋಲ್ಡನ್ನು 1800 ರೂಪಾಯಿ ಇತ್ತು, ಹಿಂದಿನ ದರ 2500 ರೂಪಾಯಿ ಆಗಿದೆ ಈಗಿನ ದರ. ಮತ್ತು ಗ್ರೇ ವಾಲ್ನಟ್ಟು 1400 ರೂಪಾಯಿ ಇತ್ತು ಹಿಂದಿಂದು, ಈಗ ನೋಡಿದ್ರೆ 2000 ರೂಪಾಯಿಗೆ ಏರಿಕೆ ಆಗಿದೆ. ವಾಲ್ನಟ್ಟು 800 ಇತ್ತು, ಈಗ 1200 ರೂಪಾಯಿಗೆ ಏರಿಕೆಯಾಗಿದೆ.